ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ಶುಭ ವಂದನೆಗಳು. ಈ ಮುಂಜಾನೆ ಸಮಯದಲ್ಲಿ ಕೀರ್ತನೆ ಭಾಗವನ್ನು ನೋಡಿಕೊಳ್ಳೋಣ. 66ನೇ ಕೀರ್ತನೆ 19-20ನೇ ವಚನ. ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ, ಆತನು ನನ್ನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಈ ಒಳ್ಳೆಯ ಒಂದು ದಿನಕ್ಕಾಗಿ ಸಮಯಕ್ಕಾಗಿ ನಿನಗೆ ಅನೇಕ ವಂದನೆಗಳು. ಈ ದಿನ ಅಪ್ಪ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿ ಏಸಪ್ಪ ನೀವೇ ನಡೆಸಬೇಕೆಂದು, ಪವಿತ್ರ ಆತ್ಮನೇ ಸರ್ವ ಸತ್ಯಗಳನ್ನು ತಿಳಿಸಿಪಡಿಸಬೇಕೆಂದು ವಾಕ್ಯ ಬೋಧಕನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಕೇಳಿ ನಂಬಿ ಹೊಂದಿದ್ದೇವೆ ಕರ್ತನೆ. ಆಮೆನ್. ಎಲ್ಲರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಂದು ಸಾರಿ ಮರಣಾತ. ಈ ದಿನ ನಾವು ವಾಕ್ಯವನ್ನು ನೋಡಿಕೊಳ್ಳೋಣ. ಯೋಬನ ಗ್ರಂಥಕ್ಕೆ ಬಂದುಬಿಟ್ಟಿದ್ದೀವಿ. 39 ಪುಸ್ತಕಗಳಲ್ಲಿ ಹಳೆ ಒಡಂಬಡಿಕೆಯನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ನಿಮ್ಮೆಲ್ಲರನ್ನು ಮತ್ತೊಂದು ಸಾರಿ ಬೈಬಲ್ ಪ್ರಾರ್ಥನೆಗಳಿಗೆ ಸ್ವಾಗತಿಸುತ್ತೇನೆ. ಈ ಯೋಬನ ಗ್ರಂಥ 18ನೇ ಒಂದು ಪುಸ್ತಕವಾಗಿದೆ. 42 ಅಧ್ಯಾಯಗಳಿವೆ. ಇದರಲ್ಲಿ 1070 ವಚನಗಳಿವೆ, 10,120 ಅಕ್ಷರಗಳಿವೆ, 329 ಪ್ರಶ್ನೆಗಳಿವೆ, 13 ಆಜ್ಞೆಗಳಿವೆ, 4 ಕಾಲಜ್ಞಾನಗಳು, 10 ದೇವರ ಸಂದೇಶಗಳು ಈ ಪುಸ್ತಕದಲ್ಲಿ ಇವೆ. ಯೋಬನೆಂದು ಅರ್ಥ ನಾವು ನೋಡಿಕೊಳ್ಳುವುದಾದರೆ ಬಾಧಿಸಲ್ಪಟ್ಟವನು, ಪರ್ಸೆಕ್ಯೂಟೆಡ್ ಒನ್ ಅಂತ ಅರ್ಥ. ನಾವು ಯೋಬನ ಒಂದು ಗ್ರಂಥ ಬಂದುಕೊಳ್ಳೇ ಅನೇಕರು ಸತ್ಯ ವೇದವನ್ನು ಓದಿಸುವುದು ನಿಲ್ಲಿಸಿಬಿಡುತ್ತಾರೆ. ಯಾಕಂತಂದರೆ ಯೋಬನ ಶ್ರಮೆಪಟ್ಟನು ನಾವು ಆ ಗ್ರಂಥ ಓದುವುದಾದರೆ ನಮಗೂ ಶ್ರಮೆಗಳು ಬರುತ್ತವನ್ನ ಒಂದು ಸಂಕಲ್ಪದಿಂದ ಅಥವಾ ಆ ಆಲೋಚನೆಯಿಂದ ಅವರು ಬಿಟ್ಟು ಬಿಡ್ತಾರೆ. ಆದರೆ ಶ್ರಮೆಗಳು ಬೇಡ, ಆಶೀರ್ವಾದಗಳು ಬೇಕಂತ ಎಲ್ಲರೂ ಬಯಸುವವರಾಗಿದೆ. ನಾವು ಯೋಬ ಗ್ರಂಥವನ್ನು ನೋಡಿಕೊಳ್ಳೋದಾದರೆ ಯೋಬು 1:1ರಲ್ಲಿ ಊಜು ದೇಶದ ಹೆಸರು ಬರೆಯಲ್ಪಟ್ಟಿದೆ. ಆ ಊಜು ದೇಶದಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯಾಗಿ ಯಥಾರ್ಥ ಚಿತ್ತನಾಗಿದ್ದನಂತ ನಾವು ನೋಡ್ಕೊಳ್ತಾ ಇದ್ದೀವಿ. ಯೋಬನ ಚರಿತ್ರೆ ನಾವು ನೋಡ್ಕೊಳ್ಳೋದಾದರೆ 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಮೂಡನ ದೇಶದಲ್ಲಿ ಹೆಚ್ಚು ಸ್ವಾಸ್ಥ್ಯ ಉಳ್ಳವನಾಗಿದ್ದು 7,000 ಕುರಿಗಳಿದ್ದು, 3,000 ಒಂಟಿಗಳಿದ್ದು, 500 ಜೋಡಿ ಎತ್ತುಗಳಿದ್ದು, 500 ಹೆಣ್ಣು ಕತ್ತೆಗಳಿದ್ದು, ಅನೇಕ ಸೇವಕರು. ಆ ಒಂದು ದಾಸಿಯರ ಲೆಕ್ಕ ಕೊಡಲ್ಪಟ್ಟಿಲ್ಲ. ಆದರೆ ತನ್ನ ಮಕ್ಕಳು ಏನು ಮಾಡ್ತಿದ್ರು ಅಂದರೆ ಒಂದೊಂದು ದಿನ ಹಬ್ಬ ಮಾಡಿಕೊಳ್ತಿದ್ರು. ನಾವು ವರ್ಷಕ್ಕೆ 3 ಸರಿ ಹಬ್ಬ ಮಾಡ್ತೀವಿ. ಆದರೆ ಯೋಬನು ಎಷ್ಟು ಐಶ್ವರ್ಯವಂತನಂದರೆ ಒಂದೊಂದು ಮಗ ದಿನಾಲು ಹಬ್ಬ ಮಾಡೋದು, ಒಂದೊಂದು ಮನೆಯಲ್ಲಿ. ಮತ್ತು ಆ ಹೆಣ್ಣು ಮಕ್ಕಳನ್ನೆಲ್ಲ 3 ಹೆಣ್ಣು ಮಕ್ಕಳು ಅಂದರೆ ಅಕ್ಕ ತಂಗಿಯರನ್ನು ಕರೆದು ಅವರು ಒಗ್ಗಟ್ಟಾಗಿ ಅವರು ಹಬ್ಬವನ್ನು ಆಚರಿಸ್ತಿದ್ರು. ನಾವು ನೋಡ್ಕೊಳ್ತಾ ಇದ್ದೀವಿ. ಈ ದಿನಮಾನಗಳಲ್ಲಿ ಮಕ್ಕಳಲ್ಲಿ ಐಕ್ಯತೆ ಇಲ್ಲ, ಪ್ರೀತಿ ಇಲ್ಲ, ದ್ವೇಷಗಳು, ಜಗಳಗಳು, ಹಗೆತನಗಳು, ಹೊಟ್ಟೆ ಕಿಚ್ಚುಗಳು ಇದ್ದಾವೆ. ಯಾಕೆ ಇವರಲ್ಲಿ ಈ ಐಕ್ಯತೆ ಇತ್ತಂದರೆ ಯೋಬನು ಐಶ್ವರ್ಯವಂತನಾದರೂ ಕೂಡ ಒಂದು ಗರ್ವವನ್ನೋದು ಬರಲಿಲ್ಲ ಆತನಲ್ಲಿ. ಇಷ್ಟು ದಿನ ನಾವು ತಾಯಿಯರು ಪ್ರಾರ್ಥನೆ ಮಾಡುವುದನ್ನು ನೋಡಿ, ಆದರೆ ಅರುಣೋದಯದಲ್ಲಿ ಎದ್ದು ಬೆಳಗ್ಗಿನ ಜಾವದಲ್ಲಿ ಎದ್ದು ಯೋಬನಷ್ಟು ಐಶ್ವರ್ಯವಂತನಾದರೂ ಕೂಡ ತನ್ನ ಮಕ್ಕಳು ಹೃದಯದಲ್ಲಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದಾರೋ ಏನೆಂದು ಅವರನ್ನೆಲ್ಲ ಕರೆಸಿ ಶುದ್ಧೀಕರಿಸಿ ಅವ್ರನ್ನ ಸಂಖ್ಯೆಗೆ ತಕ್ಕಂತೆ ಅಂದರೆ ದಿನಾಲು 10 ಹೋಮಗಳನ್ನು ಬಲಿಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡಿದನೆಂದು ನಾವು ನೋಡ್ಕೊಳ್ತಾ ಇದ್ದೀವಿ. ನಾವು ಕೂಡ ಒಂದಿನ ಮಾಡ್ತೀವಿ, ಒಂದಿನ ಬಿಡ್ತೀವಿ. ಮಕ್ಕಳ ವಿಷಯದಲ್ಲಿ ತಂದೆ ತಾಯಿ ಇಬ್ಬರೂ ಕೂಡ ಜವಾಬ್ದಾರಿ ವಹಿಸಬೇಕೆಂದು ಯೋಬನ
ಒಂದು ಗ್ರಂಥದ ಮೂಲಕ ನಾವು ಕಲಿತಾ ಇದ್ದೀವಿ. ಹಳೆ ಒಡಂಬಡಿಕೆಯಲ್ಲಿ ಹೋಮಗಳನ್ನು ಅರ್ಪಿಸ್ತಿದ್ರು, ಹೊಸ ಒಡಂಬಡಿಕೆಯಲ್ಲಿ ಪ್ರಾರ್ಥನೆಗಳಂತ ನಾವು ಹೇಳ್ತೀವಿ. ಯಾಕಂದರೆ ನಾವು ಹೋಮ ಅರ್ಪಿಸಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ನಮಗಾಗಿ ಹೋಮ ಅಥವಾ ಬಲಿಯಾಗಿ ಆಗಿಬಿಟ್ಟಿದ್ದ ಕಾರಣ, ಒಂದೇ ಸಾರಿ ಮಾನವ ಕೋಟಿಗಾಗಿ ಆತನು ಹೋಮ ಮಾಡಿದ ಕಾರಣ ನಾವು ಬೇಕಾದ ಅವಶ್ಯಕತೆ ಇಲ್ಲ. ನಾವು ಕೇವಲ ಪ್ರಾರ್ಥನೆ ಒಂದೇ ಮಾಡಬೇಕು. ಸಾತಾನು ನಾವು ನೋಡ್ಕೊಳ್ಳೋದಾದರೆ ದೇವರ ಸನ್ನಿಧಾನಕ್ಕೆ ಆ ಕಡೆ ಈ ಕಡೆ ತಿರುಗ್ಕೊಳ್ತಾ ಬಂದನು. ಆವಾಗ ದೇವರು ಯೋಬನ ಕುರಿತು ಸಾತಾನಿಗೆ ಸಾಕ್ಷಿ ಹೇಳ್ತಾ ಇದ್ದಾರೆ. ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟು ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನು, ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯಾಗಿ ಯಥಾರ್ಥ ಚಿತ್ತವಾಗಿ ನಡ್ಕೊಳ್ತಾ ಇದ್ದಾನಂದರೆ ಸಾತಾನು ಕೂಡ ದೇವರಿಗೆ ಹೇಳ್ತಾ ಇದ್ದಾನೆ, ದೇವರಲ್ಲಿ ಭಯಭಕ್ತಿಯನ್ನು ಅಭಯವಿಲ್ಲದೆ ಇಟ್ಟಿದ್ದಾನೋ, ಲಾಭವಿಲ್ಲದೆ ಇಟ್ಟಿದ್ದಾನೋ, ಅವನು ಮನೆಗೆ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿ ಹಾಕಿದೆಯಲ್ಲ, ಅವನು ಕೈ ಹಾಕಿದ ಕೆಲಸ ನೀನು ಸಫಲಪಡಿಸ್ತಿರೋದ್ರಿಂದ ಅವನ ಸಂಪತ್ತು ದೇಶದಲ್ಲಿ ಅಭಿವೃದ್ಧಿಯಾಗುತ್ತಾ ಬಂದಿದೆ. ನೀನು ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸ್ಬಿಡು, ಅವನು ನಿನ್ನ ಎದುರಿಗೆ ದೂಷಿಸುವನ ಅಂತ ಸೈತಾನ ಸವಾಲು ಹಾಕಿದಾಗ ದೇವರು ಹೇಳ್ತಾರೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ, ಮೈ ಮೇಲೆ ಮಾತ್ರ ಕೈ ಹಾಕಬೇಡ. ಆವಾಗ ಸಾತಾನು ಹೋಗಿ ಯೋಬನ ಒಂದು ಪತನಕ್ಕೆ ಕಾರಣನಾಗುತ್ತಾನೆ. ಒಂದೇ ದಿನದಲ್ಲಿ ಯೋಬನ ಎಲ್ಲ ಮಕ್ಕಳು, ಎತ್ತುಗಳು, ಅಷ್ಟೇ ಅಲ್ಲದೆ ಒಬ್ಬನು ಬಂದು ಹೇಳ್ತಾ ಇದ್ದಾನೆ, ಅಯ್ಯ ಎತ್ತುಗಳನ್ನು ಶೇಬಾ ದೇಶದವರು ಬಂದು ಹೊಡೆದುಕೊಂಡು ಹೋದರು ಅಂತ. ಇನ್ನೊಬ್ಬನು ಬಂದು ಹೇಳ್ತಾ ಇದ್ದಾನೆ, ಬೆಂಕಿ ಆಕಾಶದಿಂದ ಬಂದು ಕುರಿಗಳು ಆಳುಗಳನ್ನು ದಹಿಸಿ ನುಂಗಿಬಿಟ್ಟಿದೆ ಅಂತ. ಇನ್ನೊಬ್ಬನು ಕಸದಿಯರು 3 ಗುಂಪುಗಳಾಗಿ ಬಂದು ಒಂಟೆಗಳನ್ನೆಲ್ಲ ಹೊಡೆದುಕೊಂಡು ಹೋದರು. ಮಕ್ಕಳೆಲ್ಲ ಕೂಡ ಊಟಕ್ಕೆ ಕುಂತಾಗ ಯೋಬನ ಮಕ್ಕಳು ಅರಣ್ಯದಿಂದ ಬೆಂಕಿ ಅಥವಾ ಅರಣ್ಯ ಕಡೆಯಿಂದ ಬಿರುಗಾಳಿ ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿಯಿತು. ಮನೆಯಲ್ಲಿರುವ ಯವನಸ್ಥರ ಮೇಲೆ ಬಿದ್ದು ಎಲ್ಲರೂ ಸತ್ತು ಹೋದರು. ಸ್ವಾಸ್ಥ್ಯವು ಮಕ್ಕಳು ಎಲ್ಲ ಒಂದೇ ದಿನದಲ್ಲಿ ಹೋಯಿತು. ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದ ಮೇಲೆ ಅಡ್ಡ ಬಿದ್ದು ನಮಸ್ಕರಿಸಿ ದೇವರಿಗೆ ಮೊದಲನೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯೋಬ 1:21. ಏನೂ ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಕೃತಜ್ಞತಾ ಸ್ತುತಿಯ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ, ಅವನು ಯಾವ ಪಾಪ ಮಾಡಲಿಲ್ಲ ಅಂತ ವಾಕ್ಯದಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವೆ. ನಾವೇ ಆ ಸ್ಥಾನದಲ್ಲಿದ್ದರೆ ನಾವೇನು ಮಾಡ್ತಿದ್ವಿ? ಅದು ಹಂತ ಹಂತವಾಗಿ ಕಳ್ಕೊಂಡಿಲ್ಲ, ಒಂದೇ ದಿನದಲ್ಲಿ ಸಮಸ್ತವನ್ನು ಕಳೆದುಕೊಂಡಿದ್ದ. ಆದರೆ ನಾವಾದರೂ ಅಯ್ಯೋ ದೇವರೇ ಯಾಕೆ ಈ ರೀತಿ ಆಯಿತು, ನಾನೇ ಸಿಕ್ಕಿನ, ನನಗೆ ಇವೆಲ್ಲ ಸಂಭವಿಸಬೇಕಂತ ಹೇಳ್ತಿದ್ವಿ. ಆದರೆ ಯೋಬನ ಕಷ್ಟ ಪರಿಸ್ಥಿತಿಯಲ್ಲಿ ದೇವರನ್ನು ಪ್ರಾರ್ಥಿಸುತ್ತಾ ಸ್ತುತಿ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಅಷ್ಟೇ ಅಲ್ಲದೆ ಸ್ತುತಿ ಸಲ್ಲಿಸಬೇಕೆಂದು ಯೋಬನು ಕಲಿಸಿಕೊಡ್ತಾ ಇದ್ದಾನೆ. ಮತ್ತೆ ಸಾತಾನು ದೇವರ ಹತ್ರ ಬಂದು ಮತ್ತೆ ಸವಾಲು ಒಡ್ಡುತ್ತಾ ಇದ್ದಾನೆ. ಆವಾಗ ದೇವರು ಸಾತಾನಿಗೆ ಹೇಳ್ತಾ ಇದ್ದಾನೆ, ಕಾರಣವಿಲ್ಲದೆ ನಾಶನ ಮಾಡೋದಕ್ಕೆ ನೀನು ಪ್ರೇರೇಪಿಸಿದ್ರು ಅವನು ತನ್ನ ಯಥಾರ್ಥವನ್ನು ಬಿಡದೆ ಇದ್ದಾನಂದರೆ ಸಾತಾನ ದೇವರಿಗೆ ಹೇಳ್ತಾ ಇದ್ದಾನೆ, ಚರ್ಮಕ್ಕೆ ಚರ್ಮ ಎಸರಿ, ನೀನು ಕೈ ಚಾಚಿ ಅಸ್ಥಿ ಮಾಂಸಗಳನ್ನು ಹೊಡೆ, ನಿನ್ನ ಮುಖದೆದುರಿಗೆ ನಿನ್ನನ್ನು ದೂಷಿಸುವನಂದಾಗ ದೇವರು ಹೇಳ್ತಾನೆ, ನಿನ್ನ ಕೈಯಲ್ಲಿದ್ದಾನೆ ನೋಡಂದಾಗ ಸಾತಾನು ಯೋಬನನ್ನು ಅಂಗಾಲು ಮೊದಲುಗೊಂಡು ನಡಿನೆತ್ತುವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಯೋಬನ ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈ ಕೈ ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡನು. ಯೋಬನ ಹೆಂಡತಿ ಬಂದು 2ನೇ ಅಧ್ಯಾಯ 9ನೇ ವಚನದಲ್ಲಿ, ನೀನು ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ. ಆವಾಗ ಯೋಬನು ಹೇಳ್ತಾ ಇದ್ದಾನೆ, ಮೂರ್ಖಳು ಮಾತಾಡಿದಂತೆ ಮಾತಾಡ್ತಾ ಇದೆಯಲ್ಲ, ದೇವರ ಹಸ್ತದಿಂದ ಯಾವಾಗಲೂ ನಾವು ಒಳ್ಳೆಯದೇ ಹೊಂದುತ್ತೇವೆ ಅಷ್ಟೇ, ಕೆಟ್ಟದನ್ನು ಹೊಂದಬಾರ್ದು. ಈ ಸಂದರ್ಭದಲ್ಲಿ ಯೋಬನು ಪಾಪ ಮಾಡಲಿಲ್ಲ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು.
ಹೆಂಡತಿಯರಾಗಿದ್ದು ಗಂಡನಿಗೆ ಯಾವ ರೀತಿ ನಾವು ಸಲಹೆ ಕೊಡ್ತೀವಿ. ಬಾಧೆಯಲ್ಲಿ ಇಬ್ಬರು ಕೂಡಿ ಅವರು ಪ್ರಾರ್ಥಿಸಬಹುದು. ಅಂಥದ್ರಲ್ಲಿ ಬಂದು ಗಂಡನಿಗೆ ಇನ್ನೂ ಯಾಕೆ ದೇವರಲ್ಲಿ ನಂಬಿಕೆ ಇಟ್ಟಿದೆಯಾ, ನೀನು ದೂಷಣೆ ಮಾಡು. ಕಷ್ಟ ಬಂದಾಗ ನಾವು ಯಜಮಾನರ ಒಂದು ವಿಶ್ವಾಸವನ್ನು, ಧೈರ್ಯವನ್ನು ಇನ್ನೂ ಹೆಚ್ಚಿಸಬೇಕು ಹೊರತು ನಾವು ಕುಗ್ಗಿಸಬಾರದು. ಅದಕ್ಕೆ ಯೋಬನು ಹೆಂಡತಿಗೆ ಬೈತಾ ಇದ್ದಾನೆ, ಆದರೆ ದೇವರನ್ನು ಮಾತ್ರ ಬಾಯಿ ತುಟಿ ತೆಗೆದು ಒಂದು ಮಾತು ಕೂಡ ಹೇಳಿದ್ದನ್ನು ನಾವು ನೋಡೋದಿಲ್ಲ. ಈ ಎಲ್ಲ ವಿಷಯಗಳು ಯೋಬನ ಸ್ನೇಹಿತರಿಗೆ ಗುರುತಾಗಿ ಆಪತ್ತು ಬಂದಿದೆಯೆಂದ ಅವರೆಲ್ಲರೂ ಬರ್ತಾರೆ. ತೇಮಾನಿಂದ ಎಲಿಫಾಸನು, ಶಿಯನಾದ ಬಿಲಾದನು, ಸೋಫಾರ್ ಇವರೆಲ್ಲ ಬರ್ತಾರೆ. ದೂರದಿಂದ ನೋಡಿದಾಗ ಯೋಬನ ಗುರುತು ಸಿಗೋದಿಲ್ಲ. ಅವ್ರ ಬಟ್ಟೆಗಳನ್ನು ಹರ್ಕೊಂಡು ಮಣ್ಣು ತೂರ್ಕೊಂಡು ಅವರೆಲ್ಲರೂ 7 ದಿನ ಆತನ ಪರಿಸ್ಥಿತಿ ನೋಡಿ ಮೌನವಾಗಿ ಯಾರೂ ಏನೂ ಮಾತಾಡೋದು. ಅವಾಗ ಇವನು ಕೂಡ ಬರ್ತಾನೆ. ಬಂದು ದೇವರು ಕೆಲವು ಸಾರಿ ಈ ಒಂದು ಸಮಸ್ಯೆಗಳನ್ನು ಅನುಮತಿ ಮಾಡ್ತಾನೆ. ಯಾಕಂದರೆ ತನ್ನ ಮಾರ್ಗಗಳನ್ನು ಜನರಿಗೆ ಕಳಿಸಿಕೊಡೋದಕ್ಕಾಗಿ. ಆದರೆ ಯೋಬನು, ನೀನು ದೇವರಿಗಿಂತ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ ಅಂತ ಆತನನ್ನು ಹೇಳ್ತಾ ಇದ್ದನು. ನಾವು 2ನೇ ಪ್ರಾರ್ಥನೆ ಯೋಬನ್ನು ನೋಡ್ಕೊಳ್ಳೋದಾದರೆ 7ನೇ ಅಧ್ಯಾಯ 17ರಿಂದ 21ವರೆಗೆ ಇರ್ತದೆ. ಅದು ಆಕ್ಷೇಪಣೆಯ ಪ್ರಾರ್ಥನೆಯಾಗಿದೆ. 3ನೇ ಪ್ರಾರ್ಥನೆ ಯೋಬ ಗ್ರಂಥ 9:25, 10:22ನಲ್ಲಿ ಉಪಶಮನೆಯ ಪ್ರಾರ್ಥನೆ. 4ನೇಯದು ಯೋಬ 14:13ರಿಂದ 22ವರೆಗೂ ಜೀವಕ್ಕಾಗಿ, ಕ್ಷಮಾಪಣೆಗಾಗಿ ಪ್ರಾರ್ಥನೆ. 5ನೇ ಪ್ರಾರ್ಥನೆ ಯೋಬು 23:3-5 ನ್ಯಾಯ ಸಿಗುವಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೋಬು 40ನೇ ಅಧ್ಯಾಯ 3-5 ಆತನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೊನೆಯ ಪ್ರಾರ್ಥನೆ ಯೋಬನದು ಪಶ್ಚಾತ್ತಾಪದ ಪ್ರಾರ್ಥನೆ. ಯೋಬು 42:1-6 ನಾವು ನೋಡ್ಕೊಳ್ಳೋದಾದರೆ ದೇವರು ಯೋಬನ ಪ್ರಾರ್ಥನೆಗಳಿಗೆ ಉತ್ತರ ನೀಡಿದ್ದಾನೆ. ಯೋಬನ ಕುರಿತು ದೇವರು 42:7ನಲ್ಲಿ ಒಂದು ಒಳ್ಳೆಯ ಸಾಕ್ಷಿ ಹೇಳ್ತಾ ಇದ್ದಾನೆ. ನನ್ನ ದಾಸನ ಆದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನು ಬಿಡದಂತೆ ನೀವು ಬಿಡಲಿಲ್ಲ ಅಂತ ಸ್ನೇಹಿತರಿಗೆ ಹೇಳ್ತಾ 7 ಹೋರಿಗಳನ್ನು 7 ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿದೆ. ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ನಾನು ಅವನ ವಿಜ್ಞಾಪನೆಯನ್ನು ಲಾಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ನಿಮಗೆ ವಿಧಿಸುವುದಿಲ್ಲ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಸ್ನೇಹಿತರು ಮಾಡಿದಾಗ ಯೆಹೋವನು ಯೋಬನ ವಿಜ್ಞಾಪನೆಯನ್ನು ಲಾಲಿಸಿದನು. ಯೋಬನು ಯಾವಾಗ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟು ಹೆಚ್ಚಾಗಿ ಹೆಚ್ಚಿಸಿದನು. ಆವಾಗ ಎಲ್ಲ ಬಂಧು ಮಿತ್ರರು, ಸ್ನೇಹಿತರು ಎಲ್ಲರೂ ಆತನ ಹತ್ರ ಬರ್ತಾರೆ. ಅಂದರೆ ನಮಗೆ ಇದ್ದಾಗ ಎಲ್ಲರೂ ನಮ್ಮ ಜೊತೆಗೆ ಇರ್ತಾರೆ, ಇಲ್ಲದಾಗ ಯಾರು ನಮ್ಮನ್ನು ನೋಡೋದಿಲ್ಲ. ಯಾರು ನೋಡಿದ್ರು ಬಿಟ್ಟರು, ದೇವರಂತೂ ನಮ್ಮನ್ನು ಕೈ ಬಿಡುವ ದೇವರಲ್ಲ. ಹಾಗಾಗಿ ಯೋಬನ ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿದ್ದನ್ನು ನೋಡಿದ್ದೀವಿ. ಯೋಬನ 7 ಪ್ರಾರ್ಥನೆಗಳನ್ನು ನೋಡಿಕೊಂಡಿದ್ದೀವಿ. ಕೊನೆಯದಾಗಿ ಸ್ನೇಹಿತರಿಗಾಗಿ ಮಾಡುವ ಪ್ರಾರ್ಥನೆ. ನಾವು ಕೂಡ ಇತರರಿಗಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮ ದುಸ್ಥಿತಿಯನ್ನು ತೆಗೆದುಬಿಟ್ಟು ಸುಸ್ಥಿತಿಯನ್ನು ಕೊಡುವ ದೇವರು. ಈ ದಿನ ನಿರಾಶೆ ಪಡಬೇಡ್ರಿ. ಭಯಂಕರವಾದ ಶ್ರಮೆಗಳಲ್ಲಿದ್ದೀರಾ. ಯೋಬನಿಗಿಂತ ನಿಮ್ಮ ಶ್ರಮೆ ಹೆಚ್ಚೇನಲ್ಲ. ದೇವರು ನಿಮ್ಮ ಜೊತೆಗಿದ್ದಾನೆ. ಯೋಬನನ್ನು ಬಲಪಡಿಸಿದ ದೇವರು. ಯೋಬನ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ದೇವರನ್ನು ಸ್ತುತಿಸ್ತಾ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾವು ಕೂಡ ದೇವರೇ, ಈ ಕಷ್ಟ ನೀನು ಕೊಟ್ಟಿದ್ದೆ, ಅದಕ್ಕೆ ಸ್ತೋತ್ರ. ಈ ಕಷ್ಟವನ್ನು ನೀನೇ ತೆಗೆದುಬಿಡು, ನೀನೇ ಪರಿಹಾರಕನು, ನೀನೇ ನನ್ನ ಸಹಾಯಕನೆಂದು ದೇವರನ್ನು ಬೇಡಿಕೊಳ್ಳೋಣ. ದೇವರ ಮಕ್ಕಳಿಗಾಗಿ, ತನಗಾಗಿ, ಸ್ನೇಹಿತರಿಗಾಗಿ ಪ್ರಾರ್ಥಿಸಿದ ರೀತಿಯಲ್ಲಿ ನಾವು ಕೂಡ ಯೋಬ ಗ್ರಂಥದಿಂದ ನಮ್ಮ ಮಕ್ಕಳಿಗಾಗಿ, ಗಂಡ ಹೆಂಡತಿಯಾಗಿ ಪ್ರಾರ್ಥನೆ ಮಾಡಬೇಕು. ಕೇವಲ ತಾಯಿ ಅಷ್ಟೇ ಅಲ್ಲ, ತಂದೆ ಕೂಡ ಜವಾಬ್ದಾರಿ ವಹಿಸಬೇಕು. ಅಷ್ಟೇ ಅಲ್ಲದೆ ತನ್ನಗಾಗಿ, ತನ್ನ ಸ್ನೇಹಿತರಿಗಾಗಿ ಆತನ ಪ್ರಾರ್ಥಿಸಿ.
ನಾವು ಕೂಡ ಆ ರೀತಿ ಪ್ರಾರ್ಥನೆಗಳನ್ನು ಮಾಡೋಣ. ದೇವರು ಯೋಬನಿಗೆ ಉತ್ತರ ಕೊಟ್ಟು 2ರಷ್ಟು ಆಶೀರ್ವದಿಸಿದ ರೀತಿಯಲ್ಲಿ ಈ ದಿನ ವಾಕ್ಯವನ್ನು ನೋಡುತ್ತಿರುವ ನಿಮ್ಮನ್ನು ಕೂಡ ಮಹಾಶ್ರಮಗಳಿಂದ ಬಿಡಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.